ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಬಿಗ್ ಬಾಸ್ ಸೀಸನ್ 11ರ 6 ಜನರ ಪೈಕಿ ಬಿಗ್ ಬಾಸ್ ಸೀಸನ್ ಫೇವರೇಟ್ ಕಂಟೆಸ್ಟೆಂಟ್ ಆಗಿರುವಂತಹ ಭವ್ಯ ಗೌಡ ಅವರು ಹೊರಗೆ ಬಂದಿದ್ದಾರೆ. ಇವತ್ತು 5 ಪೈಕಿ ಮತ್ತೊಬ್ಬರು ಹೊರಗೆ ಬರ್ತಾರೆ. ಟೋಟಲಿ ಸಂಜೆ 10:30 ಸುಮಾರಿಗೆ ಒಬ್ಬ ವ್ಯಕ್ತಿ ಅಂದ್ರೆ ಇಬ್ಬರು ವ್ಯಕ್ತಿಗಳು ಉಳ್ಕೊಳ್ತಾರೆ. ಸುದೀಪ್ ಅವರು ಒಬ್ಬರ ಕೈಯನ್ನು ಎತ್ತಿಡಿತಾರೆ. ಅವರು ವಿನ್ನರ್ ಅಂತ ಘೋಷಣೆ ಆಗುತ್ತೆ ಮತ್ತು ಅವರಿಗೆ ಅರ್ಧ ಕೋಟಿಷ್ಟು ಹಣ ಸಿಗುತ್ತೆ ಮತ್ತು ವಿವಿಧ ಖಾಸಗಿ ಸಂಸ್ಥೆಗಳು ಕೊಡುವಂತ ದೊಡ್ಡ ದೊಡ್ಡ ಗಿಫ್ಟ್ ಹ್ಯಾಂಪರ್ ಸಿಗುತ್ತೆ, ಕಾರ್ ಸಿಗುತ್ತೆ, ಶರ್ಟ್ ಸಿಗುತ್ತೆ, ಇನ್ನೊಂದು ಸಿಗುತ್ತೆ. ಅದು ಒಂದು ಲೆಕ್ಕಾಚಾರ. ಆದ್ರೆ ಬಿಗ್ ಬಾಸ್ಗೆ ಬಂದಂತ ಓಟ್ಗಳ ಲೆಕ್ಕಾಚಾರ ಪ್ರಕಾರ, ಆಟ ಮತ್ತು ಓಟ್ಗಳ ಲೆಕ್ಕಾಚಾರ ಪ್ರಕಾರ, ಮೇನ್ಲಿ ಓಟನ್ನ ಕನ್ಸಿಡರ್ ಮಾಡೋದಾದ್ರೆ ಒಬ್ಬ ವ್ಯಕ್ತಿಗೆ 5.27 ಲಕ್ಷ ಕೋಟಿ ಓಟ್ ಬಂದಿದೆ ಅಂತ ಸುದೀಪ್ ಅವರು ಲೆಕ್ಕಾಚಾರ ಕೊಟ್ಟಿದ್ದಾರೆ. ಅಂತೂ ಬಿಗ್ ಬಾಸ್ ಗೆಲ್ಲುವ ಲೆಕ್ಕಾಚಾರದಲ್ಲಿ ಉಗ್ರ ಮಂಜು ಇದ್ದಾರೆ, ಮೋಕ್ಷಿತಾ ಇದ್ದಾರೆ ಮತ್ತು ತ್ರಿವಿಕ್ರಮ್ ಅವ್ರ ಜೊತೆಗೆ ಫೇವರೇಟ್ ಆದಂತ ಹನುಮಂತ ಕೂಡ ಇದ್ದಾರೆ. ಆ 3 ಪೈಕಿ 4 ಅಂದ್ರೆ 4 ಜನರ ಪೈಕಿ ಇಬ್ಬರಿಗೆ 4 ಕೋಟಿ ಓಟ್ ಬಂದಿದೆ ಅನ್ನೋದು ಕೂಡ ಈಗಿನ ಲೆಕ್ಕಾಚಾರವಾಗಿದೆ. ಯಾಕಂದ್ರೆ ಹನುಮಂತ ಅವರಿಗೆ ಬರೋಬ್ಬರಿ 5.5 ಕೋಟಿ ಓಟ್ ಬಂದಿದೆ ಮತ್ತು ಮೋಕ್ಷಿತಾ ಅವರಿಗೂ ಕೂಡ ಕೊನೆಯ 2 ವಾರದಲ್ಲಿ ಓಟ್ಗಳ ಮಹಾಪೂರವೇ ಹರಿದು ಬಂದಿದೆ ಅಥವಾ ಓಟ್ಗಳ ಪ್ರವಾಹವೇ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಏನೇ ಆಗ್ಲಿ, ಇವತ್ತು ಇಬ್ಬರು ಫೈನಲ್ ಕಂಟೆಸ್ಟೆಂಟ್ಗಳಿದ್ದಾರೆ. ಅಂದ್ರೆ ಒಂದು ಹನುಮಂತು, ಎರಡನೇದಾಗಿ ಮೋಕ್ಷಿತಾ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಮೋಕ್ಷಿತಾ ಅವರಿಗೆ ಮಹಿಳಾ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಜೋರಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ 5 ಪೈಕಿ ಉಳಿದಂತ ಒಬ್ಬ ಮಹಿಳಾ ಕ್ಯಾಂಡಿಡೇಟ್ ಅಂದ್ರೆ ಮೋಕ್ಷಿತಾ ಅವರು. ಹಾಗಾಗಿ ವಿನ್ ಆಗ್ತಾರೆ ಅಥವಾ ರನ್ನರ್ ಅಪ್ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಬಿಗ್ ಬಾಸ್ ಸೀಸನ್ 11ರ ವೇದಿಕೆಯಲ್ಲಿ ಇಬ್ಬರು ಕ್ಯಾಂಡಿಡೇಟ್ ಇರ್ತಾರೆ. ಅದರಲ್ಲಿ ಒಬ್ಬರು ಮೋಕ್ಷಿತಾ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಮತ್ತೊಬ್ಬರು ತ್ರಿವಿಕ್ರಮ್ ಆಗ್ತಾರ, ಉಗ್ರ ಮಂಜು ಆಗ್ತಾರ ಅಥವಾ ಹನುಮಂತ ಆಗ್ತಾರ ಅನ್ನೋದು ಲೆಕ್ಕಾಚಾರ ಇದೆ. ಆ ಇಬ್ಬರ ಕೈಯನ್ನು ಸುದೀಪ್ ಅವರು ಹಿಡ್ಕೊಳ್ತಾರೆ, ಒಬ್ಬರ ಕೈಯನ್ನು ಮೇಲೆತ್ತಾರೆ. ಆ ಕ್ಯಾಂಡಿಡೇಟ್ ವಿನ್ ಆಗ್ತಾರೆ. ಇಲ್ಲಿ ಮೋಕ್ಷಿತಾ ಅವರನ್ನ ಬದಿಗಿಟ್ಟು ಹೇಳೋದಾದ್ರೆ ಬಿಗ್ ಬಾಸ್ ಸೀಸನ್ 11 ಗೆಲ್ಲೋದು ಬಹುತೇಕ ಹನುಮಂತ ಎನ್ನಲಾಗ್ತದೆ. ಯಾಕಂದ್ರೆ 5.27 ಲಕ್ಷ ವೋಟ್ ಬಂದಿದ್ದು ಆ ಮೂಲಗಳ ಪ್ರಕಾರ ಹನುಮಂತ ಅವರಿಗೆ. ಯಾಕಂದ್ರೆ ಹನುಮಂತ ಅವರ ಪರವಾಗಿ ಬಹುತೇಕರು ಪ್ರಚಾರ ಮಾಡಿದ್ದಾರೆ. ಅವರಿಗೆ ಲಾಸ್ಟ್ ಆಗಿ ಹಂಸ ಅವರ ಹೇಳಿಕೆಯಿಂದ ಕೂಡ ಪ್ಲಸ್ ಆಗಿದೆ. ಯಾಕಂದ್ರೆ ಮೀಸಲಾತಿ ಪ್ರಕರಣ ಮತ್ತು ಜನರಲ್ ಕ್ಯಾಟಗರಿ ಇವೆಲ್ಲ ಕೂಡ ಹನುಮಂತ ಅವರು ಪ್ಲಸ್ ಆಗಿದೆ. ಮತ್ತು ಹನುಮಂತ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ 3-4 ವಾರಗಳ ನಂತರ ಬಂದದ್ದು ಕೂಡ ಕೆಲವರಿಗೆ ಇಷ್ಟ ಆಗಿರ್ಲಿಲ್ಲ, ಗೆಲ್ಲುವ ಕ್ಯಾಂಡಿಡೇಟ್ ಆಗಿರ್ಲಿಲ್ಲ ಅನ್ನುವಂತ ಲೆಕ್ಕಾಚಾರ ಇದೆ. ಹಾಗೆಂದ ಮಾತ್ರಕ್ಕೆ ಅವರು ಫೈನಲ್ಗೆ ಬರುವಂತ ವ್ಯಕ್ತಿ ಅಲ್ಲ ಅನ್ನೋದು ಸುಳ್ಳು. ಯಾಕಂದ್ರೆ ಅವರ ತಮ್ಮ ಆಟದಿಂದ, ತಮ್ಮ ವ್ಯಕ್ತಿತ್ವದಿಂದ ಮತ್ತು ತಮ್ಮ ರಿಯಾಲಿಟಿಯಿಂದ ಬಿಗ್ ಬಾಸ್ ಗೆಲ್ತಾರೆ ಅನ್ನೋದು ಲೆಕ್ಕಾಚಾರ. ಏನೇ ಆಗ್ಲಿ, ನನಗೆ ಸಿಕ್ಕಂತ ಉನ್ನತ ಮೂಲಗಳ ಪ್ರಕಾರ ಹನುಮಂತ ಅವರು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗ್ತಾರೆ ಮತ್ತು ಬಿಗ್ ಬಾಸ್ ಸೀಸನ್ 11ರ ವಿನ್ನಿಂಗ್ ಕ್ಯಾಂಡಿಡೇಟ್ ಮತ್ತು ವಿನ್ನರ್ ಹನುಮಂತ ಅಂತ ಹೇಳಲಾಗ್ತಿದೆ. ಹಾವೇರಿಯ ಒಂದು ತಾಂಡದಿಂದ ಬಂದಂತ ಹನುಮಂತ ಹಾಡುಗಾರಿಕೆಯಿಂದ, ಜನಪದ ಶೈಲಿಯಿಂದ ಜನರ ಮನ ಗೆದ್ದಿದ್ದು ಮತ್ತು ಜನರ ಮನ ತಲುಪಿದ್ದು ಈಗಾಗಲೇ ಆಗಿದೆ. ಈಗ ತನ್ನ ವ್ಯಕ್ತಿತ್ವದಿಂದ, ತನ್ನ ಆಟದಿಂದ, ತನ್ನ ಮುಗ್ಧತೆಯಿಂದ ಮತ್ತು ತನ್ನ ಪ್ರಾಮಾಣಿಕತೆಯಿಂದ ಬಿಗ್ ಬಾಸ್ ಸೀಸನ್ 11ರ ವಿನ್ ಆಗಿದ್ದು ಅಥವಾ ವಿನ್ ಆಗಲಿದ್ದು ಹನುಮಂತನ ವ್ಯಕ್ತಿತ್ವಕ್ಕೆ ಮತ್ತು ಹನುಮಂತನ ಪ್ರಾಮಾಣಿಕತೆಗೆ ಸಿಕ್ಕ ಜಯ ಅಂತ ಹೇಳ್ಬಹುದು. ಏನೇ ಆಗ್ಲಿ, 3-4 ಗಂಟೆಗಳಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರಂತ ಗೊತ್ತಾಗುತ್ತೆ. ಆ ಪಟ್ಟಿಯಲ್ಲಿ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಲಿಸ್ಟ್ ನಲ್ಲಿ ವಿನ್ನರ್ ಆಗಿ ಹನುಮಂತ ಹೊರಬರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.